ಧ್ಯಾನ ಶ್ಲೋಕ 7. ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಹಾಃ ಪೇಪೀಯಮಾನಂ ಮುದಾ ಭೂಯೋದ್ಭಾರತ ಪಂಕಜಂ ಕಲಿಮಲಾ ಪ್ರಧ್ವಂಸಿ ನ ಶ್ರೇಯಸೆ. ಒಂದು ಶ್ಲೋಕ ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಾಕು. ಜ್ಞಾನದೀಪವನ್ನು ಬೆಳಗಿಸುವ ಈ ಧ್ಯಾನ ಶ್ಲೋಕವನ್ನು ಕೇಳಿ. ಶುದ್ಧ ಮತ್ತು ಸುಗಂಧಮಯವಾದ ಗೀತೆಯ ಸಾರವು ಅನೇಕ ಕಥೆಗಳೆಂಬ ಕೇಸರಿಗಳನ್ನೊಳಗೊಂಡ ಕಮಲದಂತೆ ಸುಂದರವಾಗಿದೆ. ಹರಿಯ ಮಹಿಮೆಗಳನ್ನು ಗಾನಿಸುವವರಿಂದ ಆಶ್ರಯ ಪಡೆದ ಈ ಮಹಾನ್ ಗ್ರಂಥವು ನಿಜಕ್ಕೂ ಜಗತ್ತಿಗೆ ಅನನ್ಯ ರತ್ನವಾಗಿದೆ. ಭಾಗ್ಯಶಾಲಿಗಳಾದ ಭಕ್ತರು ಅದನ್ನು ಜೀವನದ ಆಹಾರವಾಗಿ ದಿನವೂ ಧ್ಯಾನಿಸುತ್ತಾರೆ. ಗೀತೆಯ ಜ್ಞಾನವನ್ನು ಕೇವಲ ಓದುವುದಲ್ಲ, ಜೀವನದಲ್ಲಿ ಅನುಭವಿಸುವುದೇ ನಿಜವಾದ ಧ್ಯಾನ. ಸಮಸ್ಯೆಗಳು ಬಂದಾಗ ಗೀತೆ ದೀಪದಂತೆ ದಾರಿ ತೋರಿಸುತ್ತದೆ. ದೈನಂದಿನ ಜೀವನದಲ್ಲಿ ಗೀತೆಯನ್ನು ಬದುಕು, ಅಷ್ಟೇ ಸಾಕು. ಇದೇ ರೀತಿಯಲ್ಲಿ ಉಳಿದ ಶ್ಲೋಕಗಳು ಮತ್ತು ಪ್ರತಿ ಅಧ್ಯಾಯದ ಶ್ಲೋಕಗಳ ಅರ್ಥವನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಸ್ ಬಟನ್ ಆನ್ ಮಾಡಿ.